ಯಾರು ಅಡ್ಡಿಪಡಿಸ್ತಾ ಇದ್ದಾರೆ, ಯಾಕೆ ಆಗ್ತಾ ಇಲ್ಲ? ಇಲ್ಲ, ಅಡ್ಡಿ ಏನಿಲ್ಲ. ಅದು ಇನ್ನೊಂದಿಷ್ಟು ಚರ್ಚೆ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗ್ಬೇಕು ಅನ್ನೋದಷ್ಟೇ. ಕ್ಯಾಬಿನೆಟ್ ಅಲ್ಲಿ ಅದನ್ನ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಿ ಆಮೇಲೆ ಹೊರಗೆ ತರಬೇಕು ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ಸಂದರ್ಭ ಬರಬೇಕು. ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳೆಲ್ಲ ಬಹಳ ಪ್ರಯಾರಿಟಿ ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ಅವ್ರ ಕ್ಯಾಬಿನೆಟ್ಗಳನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ 17ನೇ ತಾರೀಕು MMEs ಅಲ್ಲಿ ಆಗ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆ ಭಾಗಕ್ಕೆ ಸೇರಿದಂಥದ್ದು ಚಾಮರಾಜನಗರ, ಮೈಸೂರು ಆ ಭಾಗದಲ್ಲಿ ಸೇರಿದಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೆಚ್ಚು ಆ ಭಾಗಕ್ಕೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಬ್ಜೆಕ್ಟ್ಗಳು ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ ಸಂಪುಟ ಭೇಟಿ ಮಾಡಿದಾಗ ಮಾಡ್ತೀವಿ. ಮೆಟ್ರೋ ದರ ಏರಿಕೆಗೆ ತೀವ್ರವಾದ ಟೀಕೆಗಳು ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ 40% ಏರಿಕೆ ಇರ್ತಿದ್ದು ರಾಜ್ಯದಲ್ಲಿ ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅವರು ಸರ್ಕಾರದ ಇದರಲ್ಲಿ ಇಲ್ಲ ಅವರು ಅದಕ್ಕೆ ಒಬ್ಬ CMD ಅನ್ನು ಮಾಡಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾನಿಟರ್. ಹಾಗಾಗಿ ಅವ್ರಿಗೇನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಕುಂಭಮೇಳಕ್ಕೆ ಹೋದಾಗ ಏನು ಬಡತನ ಕಡಿಮೆ ಆಗಿಲ್ಲ ಅಂತ ಹೇಳಿ. DCM DK ಶಿವಕುಮಾರ್ ಹೋಗಿದ್ದಾರೆ. ಅದನ್ನ ಈಗ ಬಿಜೆಪಿ ವೆಲ್ಕಮ್ ಮಾಡ್ತಾ ಇದೆ. ಅಧ್ಯಕ್ಷರಿಗೆ ಹೇಳ್ತಾರೆ DCM ಸ್ನಾನ ಮಾಡ್ತಾರೆ ಅಂತ. ನಾನ್ ಕಾಮೆಂಟ್ ಮಾಡಲ್ಲ ಸರ್. ನೋಡ್ರಿ,